ಹೇಳ್ಕೊಂಡು ಹೋಗೇ ಇಲ್ಲ, ಹರ್ಕೊಂಡು ಹೋಗೇ ಇಲ್ಲ. ಅಲ್ಲ ಯಪ್ಪ ಅಂತೀನಿ. ಅಂದಾಗೆ ಜನ ರಕ್ತ ಕೊಟ್ಟು ಹುಚ್ಚದ್ ನೋಡಕ್ ಹೋಗ್ತಾರ್ರಿ. ಆದ್ರಿ ನನ್ನ ಮಗಳ ಸಂಘ ಏನ್ ಹಿಡಿಬೇಕು, ಕೂಡಲೇ ಬರ್ತೀನಪ್ಪ ಅಂತ ಹೇಳಿ ಶೇಂಗಾ ಬೀಜ ಮಾರಕ್ ಹೋಗ್ಯಾಳ. ಮಾರ್ನಿಂಗ್ ಸೋನು ಹೋಯ್ತು, ಮ್ಯಾಟಿಂಗ್ ಸೋನು ಹೋಯ್ತು. ಒಂದೇ ಆಟ ಬಿಡು ಹೊತ್ತಾದ್ರೆ ಇರೋ ಪಕ್ಷನೇ ಇಲ್ಲ. ಎಲ್ಲಾ ಪ್ಯಾಕೇಜ್ ಹುಡಿ ಬಂದ್ರು ಎಲ್ಲಿ ಬಂದಿಲ್ಲ. ಇದ್ರ ಹೆಸರು ಏನಪ್ಪ ನಡಬಾರ್ಕ ಬರ್ದಾರ, ಕೈ ಮುಟ್ಟು ನೋಡು ಒಂದಿಟ್ಟು. ಹೆಸರು ನನಗೆ ಯಾಕೋ ಶೌಚ ಬರಕತ್ತಿದ್ರಿ. ನಾವು ಸಂಗೋಣ ಕಟ್ಟಿ ಬಿಟ್ಟಲು ಇದ್ದೇ ರೇ ರೇ ಮಕ್ಕಳೇ, ನನಗೆ ತಕ್ಕ ಹಚ್ಚಿ ಬಂದು ನಾವು ಕೈ ಬಿಟ್ಟ ಬರ್ತೇ ಯಾಕೆ ಬೀಗಿದು. ಯಪ್ಪ ಯಪ್ಪ ಗರಂ 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 ಶೇಂಗಾ ರೀ, ಗರಂ ಶೇಂಗಾ ಯಾರಿಗೆ ಬೇಕು ಪಟ ಪಟ ಬರ್ರಿ, ಚಟ ಚಟ ಕೊಟ್ಟು ಬಿಡ್ತೀನಿ. ಗರಂ 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 ಶೇಂಗಾ ಇಡ್ಲಿ ಇಡ್ಲಿ ಯಾರು ನಿಮಗಿಡ್ಲೆ ನಮ್ಮ ಸಂಗೋಗ ಇಟ್ಟಿರುವ ವಾರದಿಂದ ಶೇಂಗಾ ಮಾರ್ಲಕ್ ಹುಟ್ಟಿದ ಸುಮಾಗುತ್ತ. ಏ ನೀವು ಅವನ್ ಕೈ ಬಿಟ್ಟ ಬರ್ತೇ ಯಪ್ಪ ಯಪ್ಪ ಹಂಗಲ್ಲ ಯಪ್ಪ. ನಾನು ನಾಳೆಗೆ ಬೀಜ ಮಾಡಕ ಬೀಜ ಇಲ್ಲ, ಈಗ ಅರ್ಜೆಂಟಾಗಿ 3 kg ಬೀಜ ತಗೊಂಡ್ಬರ್ಬೇಕು. ನಾನು ಹೋಗ್ತೀನಿ ಯಪ್ಪ, ಸ್ವಲ್ಪ ಸೈಡ್ ಆಗಪ್ಪ. ಹಂಗಲ್ಲ ಹನುಮಂತರಾಯನ ಮಾತು ಬಿಡು. ಅಂತ ಬ್ಯಾಡಿ ಅವ್ರು ಸ್ವಲ್ಪ ತಡಿಬಾರಪ್ಪ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿ ಹೇಳಿ ನೋಡೋಣ. ಯಪ್ಪ ಯಪ್ಪ ನಾನು ಯಪ್ಪ ಅದು ನಾಳೆಗೆ ಒಟ್ಟು ಶೇಂಗಾನ ಇಲ್ಲ ಮಾರಿನಂದ್ರ, ಅದಕ್ಕಾಗಿ ಅರ್ಜೆಂಟಾಗಿ ಪ್ಯಾಟಿಗೆ ಹೋಗಿ 3 kg ಶೇಂಗಾ ತಗೊಂಡು ಬರ್ಬೇಕಾಯ್ತು. ಅದಕ್ಕೆ ಏನು ಬೇಜಾರು ತಿಳ್ಕೊಬೇಡಪ್ಪ, ನಾನು ಹೋಗಿ ಬರ್ತೀನ. ನೀ ಬೂಡ ಬುಟ್ಟಿ ಮೂಲೆಗಿಟ್ಟು ಚಿಂತನ ನೀ ಶೇಂಗಾ ಬೀಜ ಮಾಡುದ ಯಾಕಯ್ಯಪ್ಪ? ನೋಡು ನಾಳೆ ಈಗ ಊರಿಗೆ ಹೊಂಟೀನಿ, ಈಗ ಬರುವಾಗ ಅಲ್ಲಿಂದ ಒಂದು ಚೀಲ ತರ್ತೀನಿ ಆಮ್ಯಾಗ ಮಾರಿ ಅಂತ. ಯಪ್ಪ ನೀನು ಬರ್ಬೇಕಾರೆ ಎಷ್ಟೊಂದು ಲೇಟ್ ಆಗತ್ತೋ ಎಷ್ಟೊಂದು ಇಲ್ಲೋ ಯಾರಿಗೆ ಗೊತ್ತಾ. ನೋಡಪ್ಪ ಹಿಂಗೆ ಹೋಗಿ ಹಿಂಗೆ ಪಟ್ಟ ಬಂದು ಬಿಡ್ತೀನಪ್ಪ. ಹೋಗ್ಬರ್ಲಾ? ಇಡ್ಲಿ ಇಡ್ಲಿ ತಾಟಕನು ಇಡ್ಲಿ ಏ ಇಡ್ಲಿ ತಾಟಕನು ಮತ್ತೆ ಬೆಟ್ಟಿದ್ದೀನಿ ತಾಟ. ಯಾವ್ರಿ ಮಂಜಾನ ಮೂವತ್ತೇವ್ ಮಂಜಾ ಅಡಿಸಿದಾಗ ನಮ್ಮದು ಎಂತ ಚಂದ ನಡೆದಿತ್ರಿ. ಒಳ್ಳೆ ಶೂಟಿಂಗ, ಒಳ್ಳೆ ಪಿಕ್ಚರ್, ವಿಲನ್ ಬಂದು ಸೇರ್ದಂಗ ಹಾಳು ಮಾಡಿಬಿಟ್ರಿ ಅಪ್ಪ. ಘಾತ ಮಾಡ್ದ
ಅಲ್ಲ ಈ ಹೊರಗಟ್ಲಿ ಸಂಗಿನ್ ನೋಡಿದ್ರ ಬಂಗಾರ ಅಂತ ಮನಸ್ಸೈತ್ರಿ. ಅಂದಾಗ ಈ ಸಂಗಿಗೆ ಮಾತ್ರ ಹಸಿಗೆ ಹಸಿ ಹತ್ತೈತೆ. ಅಂದಾಗ ನಾನು ಚಟ್ನಿ ಹೆಂಗೈತೆ ಮಾಡಿದ್ರೆ ಅಲ್ಲ ಬೆಳ್ಳ ಬೆಳಗಾನ ನಿದ್ದಿ ಎರಡು ಕಾಲು ಮುಂದೆ ಕ್ಯಾಚ್ ಬೆಳ್ಳ ಬೆಳಗನರು ಚಟ್ನಿ ತಯಾರು ಮಾಡೀನ್ರಿ. ಅಂದಾಗ ರುಚಿ ಹಾಕಿ ಬರಕ್ಕಿಲ್ಲ ಖರೇಲಿದು. ಇನ್ನೊಮ್ಮೆ ಈ ಸಂಗಿ ಗುಟ್ಟಾಗಿ ಗಂಟು ಬೀಳಿ ನಾನ ಕೇಳ್ತಾನ. ಹ್ಞೂ ಅಂದ್ರ ಇದೇ ಸಿದ್ದೇಶ್ವರ ಗುಡಿಯಾಗ ತಾಳಿ ಕಟ್ಟೇ ಬಿಡ್ತಾನ. ಬೀಗ್ರ ಬೇಡ ಬಿಗ್ರ ಬೇಡ. ಏನಲ್ಲ ಪೇಪರ್ ಅಷ್ಟೊಂದು ಡೀಟೇಲ್ಸ್ ನೋಡ್ತಿದೆಯಲ್ಲ. ಜಗತ್ತಿನಲ್ಲಿ ಮಾನವ ಏನೇನೋ ನೀಚ ಕೃತ್ಯವನ್ನು ಮಾಡುತ್ತಿದ್ದಾನೆ. ಹಣಕ್ಕಾಗಿ ತನ್ನ ತಂಗಿ ತಾಯಿಯರನ್ನೇ ಸೂಳೆತನಕ್ಕೆ ಎಳೆಯಲು ಹಿಂಜರಿದಿಲ್ಲಮ್ಮ ಇಂದಿನ ಜನದ ಕಾಲ. ಹೋಗ್ಲಿ ಬಿಡೋಣ, ಆ ಜನರುಗಳೇ ನಮಗೇಕೆ ಬೇಕು? ನೋಡ ತಂಗಿ, ನಾಳೆ ನಿನ್ನ ಮದುವೆ ಮಾಡಿಕೊಟ್ಟಾಗ ನಾವು ನಿನ್ನ ಬಗ್ಗೆ ಚಿಂತಿಸಿ ಬಾರದೇನಮ್ಮ. ಯಾಕಣ್ಣ ಆಗ್ಲೆಲ್ಲ ನನ್ನ ಮನೆ ಬಗ್ಗೆ ಚಿಂತೆ ಮಾಡಿ ಕರಂತಾ ಇದ್ಯಾ? ನೋಡ ತಂಗಿ, ನೀನು ಅಕ್ಕ ಮಹಾದೇವಿ ಅಂತ ಬಹಳ ಬಯಸಿದರು ಕಾಸಿಕನಂತ ಕಾಮಕರು ಏನು ಕಡಿಮೆಲ್ಲಮ್ಮ ಇಂದಿನ ಕಾಲದಲ್ಲಿ. ಅಂತ ಅಕ್ಕ ಮಹಾದೇವಿಯನ್ನೇ ಸೂಳೆ ಎಂದ ಬಿಡದ ಈ ಜನ ಅಂದಾಗ ನಿನ್ನಂತವಳು ಪಾಡೇನಮ್ಮ. ಅಣ್ಣ ಆದ್ರೂ ಅಕ್ಕ ಮಾದೇವಿ ಹಿರಿಯರ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಆ ಕೌಶಿಕ ಮಹಾರಾಜರನ್ನು ಮದುವೆ ಆಗಲು. ಆದ್ರೆ ಅವಳ ಸಂಸಾರ ಸೂತ್ರವಾಗಿ ಸಾಗಿದ್ದೇನಣ್ಣ? ಇಲ್ಲಣ್ಣ ಇಲ್ಲ. ಹಾಗೆ ಅಕ್ಕ ಮಾದೇವಿ ಶಿವಶರಣೆಯಾಗಿ ಬಸವಣ್ಣನವರ ಅನುಭವ ಮಂಟಪ ಸೇರಿದ್ರು. ಅದರಂತೆ ಆ ಸತ್ಯವಾಣಿ ಹೆಂಡತಿ ಸತಿ ಸಾವಿತ್ರಿಯಂತೆ ಈ ದಿನ ತಂಗಿ ಮದುವೆ ಆದ ದಿನವೇ ಗಂಡನನ್ನು ಕಳೆದುಕೊಂಡು ವಿಧಿವಾಗುವುದನ್ನು ಆ ದೇವರು ನನ್ನ ಹಣೆಯಲ್ಲಿ ಬರುತ್ತಿರುವಾಗ ಯಾರೇನು ಮಾಡಲು ಸಾಧ್ಯವಿಲ್ಲ. ಯಾರೇನು ಮಾಡಲು ಸಾಧ್ಯವಿಲ್ಲ. ನೋಡು ತಂಗಿ, ಮಡದಿ ಗಂಡನನ್ನು ಪ್ರಾಣ ಪಡೆದು ಸತಿ ಸಾವಿತ್ರಿ ಎಂಬ 5 ಅಕ್ಷರಗಳಲ್ಲಿ ಅಚ್ಚಳಿಯದೆ ಉಳಿಸಿದಾಳಿದೆ. ಅದರಂತೆ ನೀನು ಆಗದಿರಮ್ಮ. ನಿನ್ನನ್ನು ಮರು ಮದುವೆ ಮಾಡಿಕೊಟ್ಟಾಗ ಜಗನದ ಜಗರಲ್ಲಿ ನೀನೊಬ್ಬಳು ಮುತ್ತೈದಿ ಆಗಿ ಬಾಳಿ ಹೆತ್ತ ಮನೆಗೆ ಕೀರ್ತಿ ತರಬೇಕಮ್ಮ. ಆ ಮಾತು ಈಗ ಕಣ್ಣ. ನೋಡೋಣ, ನೀವು ಬೇಗನೆ ಊಟ ಮಾಡೋರಂತೆ, ನಾನು ಬೇಗ ದೇವಸ್ಥಾನಕ್ಕೆ ಕೊಂಡು ಬರುತ್ತೇನೆ. ಅಣ್ಣ ಬರುತ್ತೇನೆ ಅಂತ ಹೇಳಿದವನು ಇನ್ನು ಬರಲಿಲ್ವಲ್ಲ? ದೇವ, ನನ್ನ ತಂಗಿಗೆ ಒಂದು ಒಳ್ಳೆಯ ವರ ಸಿಗುವಂತೆ ಮಾಡುತ್ತೇವ. ಏನಣ್ಣ ದೇವರಲ್ಲಿ ಏನು ಬೇಡ್ಕೊಳ್ತಾ ಇದ್ದಿ? ಬೇಗ ಈ ಮನೆಗೆ ಅತ್ತಿಗೆ ಬರ್ಲಿ ಅಂತ ತಾನೆ? ನನ್ನ ಮದುವೆ ಬಗ್ಗೆ ಅಲ್ಲೋ ಮಟ್ಟಳ. ನನ್ನ ತಂಗಿಗೆ ಒಂದು ಒಳ್ಳೆಯ ವರ ಸಿಗಲಿ, ನನ್ನ ತಮ್ಮನಿಗೆ ಒಂದು ಒಳ್ಳೆಯ ನೌಕರಿ ಸಿಕ್ಕು, ಈ ಮನೆಯ ಹುಟ್ಟಿ ಹರಿಯುವ ಹಾಲಿನ ಕೊಡದಂತಾಗಲೆಂದು ಬೇಡಿಕೊಂಡೆ. ನೋಡಣ್ಣ, ನಾನು ಇವತ್ತು ಬರುವಾಗ ದಾರಿಯಲ್ಲಿ ಅನಂತಪ್ಪನವರ ಮಗ ನಾಗರಾಜ್ ಭೇಟಿಯಾಗಿದ್ದ. ಮತ್ತು ತಂಗಿಯ ಮದುವೆ ವಿಷಯವಾಗಿ ಕೇಳಿದ. ನಾನು ಕೂಡ ನಮ್ಮ ಅಣ್ಣನನ್ನು ವಿಚಾರಿಸಿ ಮತ್ತೊಮ್ಮೆ ಭೇಟಿಯಾದಾಗ ವಿಷಯ ತಿಳಿಸುತ್ತೇನೆಂದು ಮಾತು ಕೊಟ್ಟು ಬಂದೆ ಅಣ್ಣ. ಅವನ ಬುದ್ಧಿ ಸರಿಯಿಲ್ಲೆಂದು ಜನರಾಡುತ್ತಿದ್ದಾರೆ. ಮೊದಲು ತಂಗಿಯನ್ನು ಅವನಿಗೆ ಕೊಡಲು ಒಪ್ಪಿದ್ದೆವು, ಆದರೆ ಅವನ ಬುದ್ಧಿ ಸರಿಯಿಲ್ಲವೆಂದು ಬೆಂಗಳೂರು ಬ್ಯಾಂಕ್ನವನಿಗೆ ಕೊಟ್ಟಿದ್ದೆವು. ನೋಡು ಸೋಮು, ವಿಚಾರ ಮಾಡು. ಇಲ್ಲಣ್ಣ, ಅವನು ಮೊದಲಿನಂತಿಲ್ಲ, ತುಂಬಾ ಸುಧಾರಿಸಿದ್ದಾನೆ. ಇನ್ನು ಊರಿನ ಮೇಲೆ ಆಗದವರು ಇದ್ದೇ ಇರುತ್ತಾರೆ, ನಾವು ಅದಕ್ಕೆ ಕಿವಿಗೊಡಬಾರದು. ನೋಡಣ್ಣ, ನಮ್ಮ ತಂಗಿಯನ್ನು ಮೊದಲೇ ನಾಗರಾಜಪ್ಪನಿಗೆ ಕೊಟ್ಟು ಮದುವೆ ಮಾಡಿದ್ದರೆ ನಮ್ಮ ತಂಗಿ ವಿಧವೆ ಆಗುತ್ತಿದ್ದಾಳೆ. ಹೇಳ, ನೀನೇ ಹೇಳು. ನೋಡು ಸೋಮು, ಮೊದಲಾಗುವ ಅನಾಹುತ ಗೊತ್ತಿದ್ದರೆ
ರಾಮನ ಸೀತೆಯನ್ನು ಹೊತ್ತೊಯ್ದು ರಾಮನ ಬಾಣಕ್ಕೆ ಆಗುತ್ತಿರಲಿಲ್ಲ. ಈಚಕ ಶೈಲೇಂದ್ರನು ಕೆಣಕಿ ಭೀಮನ ಕೈಯಿಂದ ಗುದ್ದಿಸಿಕೊಳ್ಳುತ್ತಿರಲಿಲ್ಲ. ನೋಡು, ಅವರವರ ಅದೃಷ್ಟ. ನೋಡಣ್ಣ, ನಾಳಿನ ದಿನವೇ ಕನ್ಯಾರ್ಥಿಯಾಗಿ ಬರುವುದಾಗಿ ತಿಳಿಸಿದ್ದಾರೆ ಮತ್ತು ಒಪ್ಪಿಗೆಯಾದರೆ ಇದೇ ವಾರದಲ್ಲಿ ಮದುವೆ ಸಹ ಮಾಡಿಕೊಳ್ಳಲು ತಿಳಿಸಿದ್ದಾರೆ. ನಿನ್ನ ಒಪ್ಪಿಗೆ ಇದ್ದರೆ ಅವರಿಗೆ ಬಾಯೆಂದು ಹೇಳುವೆ. ಹಾಗೆ ಬರುವಾಗ ಸರ್ಕಾರದವರು PA ಸಾಹೇಬ್ ನೌಕರಿಗೆಂದು ಕಾಲ್ಫಾರ್ಮ್ ಮಾಡಿದ್ದಾರೆ. ನಾನು ಕೂಡ ಹೋಗಿ ಅರ್ಜಿ ಹಾಕಿ ಮನೆಗೆ ಬೇಕಾಗುವ ಎಲ್ಲ ಸಾಮಾನು ತೆಗೆದುಕೊಂಡು ಬರುತ್ತೇನೆ. ಬಾ ತಂಗಿ, ಒಳ್ಳೆಯ ವಿಷಯ ಮಾತನಾಡುವಾಗ ಆರ್ತಿ ತಾಟಿನೊಂದಿಗೆ ಬಂದೆಯಲ್ಲ, ಇದೊಂದು ಶುಭ ಸಮಯ ನೋಡು. ಅಣ್ಣ, ನಾನು ಆ ನೃತ್ಯ ಬಂಡಿ ವಿಶ್ವೇಶ್ವರ ದೇವಸ್ಥಾನಕ್ಕೆ ಹೋಗಿರುತ್ತೇನೆ. ಒಳಗಡೆ ಅಡಿಗೆ ರೆಡಿ ಇದೆ, ನೀವು ಊಟ ಮಾಡಿರಣ್ಣ. ಹಿಂದೇಕಮ್ಮ ದೇವಸ್ಥಾನದ ಪೂಜೆ? ಒಳ್ಳೆ ಗಂಡ ಸಿಗ್ಲಿ ಅಂತ ತಾನೇ? ಚೇಚೆ, ಹಾಗೇನೂ ಇಲ್ಲಣ್ಣ. ಯಾಕಂದ್ರೆ ಇವತ್ತು ಆ ಬಸವಣ್ಣನವರ ಹುಟ್ಟಿದ ಜಯಂತಿ, ಅದಕ್ಕೋಸ್ಕರ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀನಣ್ಣ. ನೋಡು ತಂಗಿ, ಮಳೆಗಾಲದ ಸಮಯ, ನೀನು ಜಲ್ದಿ ಬೇಗನೆ ಬಂದು ಬಿಡಮ್ಮ. ಸರಿ, ಆಯ್ತು ಅಣ್ಣ. ಹೌದು ತಂಗಿ, ನಾಳಿನ ದಿನವೇ ಕನ್ಯಾರ್ಥಿಯಾಗಿ ಬರುತ್ತಿದ್ದಾರೆ. ನೀನು ಆದಷ್ಟು ಬೇಗ ಹೋಗಿ ಬೇಗ ಬಂದು ಅವರಿಗೆ ಎಲ್ಲ ಉಪಹಾರಕ್ಕೆ ಸಿದ್ಧಪಡಿಸು. ನಾನು ಕೂಡ ಪೇಟೆಗೆ ಹೋಗಿ ಮನೆಗೆ ಬೇಕಾಗುವ ಎಲ್ಲ ರೇಷನ್ ತೆಗೆದುಕೊಂಡು ಹೀಗೆ ಹೋಗಿ ಹಾಗೆ ಬಂದು ಬಿಡುತ್ತೇನೆ ನೋಡ್ತೀನಿ. ಆಯ್ತಾ? ಸೋಮವಾರ ಬಸವೇಶ್ವರ ಪೂಜೆಗೆಂದು ಬಣ್ಣ ಬಣ್ಣದ ಸೀರೆ ಬಿಟ್ಟು ಬಸವಿಯ ರೂಪದ ಹೆಣ್ಣುಗಳು ಒಂದೊಂದಾಗಿ ಬರುತ್ತವೆ. ನಾನು ಕೆರೆಯ ಏರಿ ಗಿಡದ ಪಕ್ಕದಲ್ಲಿ ಅಡಗಿ ಕುಳಿತು ಸಿಕ್ಕ ಹೆಣ್ಣನ್ನು ಕಾಮ ತೃಪ್ತಿಯಾಗುವವರೆಗೆ ಕಾಮಿಸಿ ಕೈ ಬಿಡುವುದೇ ನನ್ನ ಕೆಲಸ. ದಯಾನಂದನ ತಮ್ಮ ಸೋಮು ಇದುವರೆಗೆ ತನ್ನ ತಂಗಿಗೆ ವಿಷಯ ತಿಳಿಸಲಿಲ್ಲ. ಇಂದವಳು ಪೂಜೆಗೆಂದು ಬಂದೇ ಬರುತ್ತಾಳೆ. ಮೊದಲು ಒಲಿಸಲಿಕ್ಕೆ ಪ್ರಯತ್ನಿಸುತ್ತೇನೆ. ಒಪ್ಪದಿದ್ದರೆ ಬಲಾತ್ಕಾರದಿಂದಾದರೂ ನನ್ನ ಸೇಡನ್ನು ತೀರಿಸಿಕೊಳ್ಳುತ್ತೇನೆ. ದಯಾನಂದ, ನನಗೆ ಕಳ್ಳ ಕದಿಮನೆಂದು ಹೀಯಾಳಿಸಿ ನಿನ್ನ ತಂಗಿಯನ್ನು ಬೇರೆ ಮನೆಗೆ ದಾರೆ ಎರೆದು ಕೊಟ್ಟೆಯಲ್ಲ. ಈಗ ತೋರಿಸುತ್ತೇನೆ ಈ ಕಾಮುಕನ ಕೈ ಚಳಕ. ಹಾಗೆ ತಿಳಿಯುವುದು ನಿನ್ನ ಬಿಂಕ. ಕೊನೆಗೆ ತಿರುಗಬೇಡಿ, ತಿರುಗಿ ತಿರುಗಿ ಹೊಡೆಯಬೇಕು. ಶಂಕ ನನ್ನನ್ನು ಕಡಬಡವನೆಂದು ಬಡಬಡಿಸುತ್ತಿದ್ದಿಲ್ಲ. ಈಗ ನಾನು ಅಗರ್ಭ ಶ್ರೀಮಂತ. ಬೆಂಗಳೂರಿನ ಲಕ್ಷ್ಮಿ ನನ್ನ ಕೈವಶದಲ್ಲಿದ್ದಾಳೆ. ಬೇಕೆಂದಾಗ ಬೇಡಿದಷ್ಟು ಹಣ ಕೊಟ್ಟರೆ ಮಾಡಿಕೊಂಡ ಹೆಂಡರನ್ನೇ ಕಳಿಸಲು
ಆಗಿನ ಕಾಲದಲ್ಲಿ ನಿನ್ನ ತಂಗಿ ಯಾವ ಗಿಡದ ತಪ್ಪಲು ಇಂದು ನನ್ನ ಬಲಾತ್ಕಾರಕ್ಕೆ ನಿನ್ನ ತಂಗಿ ಒಪ್ಪಿದರೆ ನಾಳೆ ನಿನ್ನ ಮನೆಗೆ ಕನ್ಯಾ ತೀರ್ಥಿಯಾಗಿ ಬರುವೆ. ಮುಂದೆ ಗಾಡಿ ಗೇಟ್. ಎಲ್ಲಾ ಕಡೆ ಬರೀ ಸಾಂದಿ ಊರನ್ನ ಕಾಣಿಸ್ತಪ್ಪ. ನಮ್ಮಂತಹರು ಇಲ್ಲಿ ಕಡ್ಯಾಕ ಹೋಗುದು ಬಾಳ ಕಠಿಣ. ಎಂತಾದಪ್ಪ ಈ ಊರಾಗ ಪಾರಾಯಣ ನಮಗ್ ಎಂತಾಗದೈತ್ರಪ್ಪ ಈ ಊರಾಗ. ಈತ ನೋಡಿದ್ರು ಎಂತಾದ್ರಪ್ಪ ಇನ್ನ ನಾವು ಈ ಊರ್ ಬಿಟ್ಟು ಪಾರಾಗಿ ಹೋಗುದು ಬಹಳ ಕಠಿಣ. ಯಾರ ನೀನ? ನಿಮ್ಮ ಊರು ಯಾವ್ರ?